ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ಯಾರು? ಶ್ರೀರಂಗಪಟ್ಟಣದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹದೇವಪ್ಪ ಅಂತ ಹೇಳಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಸಚಿವರು ಮಾತನಾಡಿದ್ದಾರೆ. ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ಯಾರು? ಶ್ರೀರಂಗಪಟ್ಟಣದಲ್ಲಿ ಸಚಿವ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆ ಕೊಟ್ರ. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್. ಆದರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಇದೆ ಎಂದ ಸಚಿವ. ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಅರಸರ ಸಾಧನೆ ಕಡೆಗಣಿಸಿದ್ರ ಹಾಗಾದ್ರೆ ಮಹದೇವಪ್ಪನವರು? ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ಯಾರು ಅನ್ನೋ ಪ್ರಶ್ನೆ ಈಗ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹದೇವಪ್ಪನವರು. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಆದರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಇದೆ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿರೋದು. ಮೈಸೂರು ಅರಸರ ಸಾಧನೆಯನ್ನ ಕಡೆಗಣಿಸಿದ್ದ ಸಚಿವ ಮಹದೇವಪ್ಪ. ಕಡೆಗಣಿಸಿಬಿಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ವಿವಾದಾತ್ಮಕ ಹೇಳಿಕೆ ಇದು. ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು? ಕುಮಾರು ನೋಡಿದಿರಲ್ಲ? ಫಸ್ಟ್ ಹಾಕೋರಿ ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು. ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು? ಕುಮಾರು ನೋಡಿದಿರಲ್ಲ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ವಿವಾದಾತ್ಮಕ ಹೇಳಿಕೆ ಅಂತ ಅನ್ಬೇಕಾ ಅಥವಾ ಮಹದೇವಪ್ಪನವರು ಕೊಟ್ಟಿರುವಂಥ ಹೇಳಿಕೆ ಸರಿ ಇದೆ ಅಂತ ಅನ್ಬೇಕಾ? ಅಸಲಿ ಸತ್ಯ ಏನು? ಎಸ್ ರಾಮ್, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಏನು ಅಂಬೇಡ್ಕರ್ ಅವರ ಒಂದು ಭವನ ನಿರ್ಮಾಣ ಶಂಕುಸ್ಥಾಪನೆ ಕಾಮಗಾರಿಗೆ ಇವತ್ತು ಸಚಿವರಾದಂತಹ ಏನು ಮಹದೇವಪ್ಪನವರು ಬಂದಿದ್ರು. ಈ ವೇಳೆ ಅವರು ಮಾತನಾಡುವ ಭರದಲ್ಲಿ ಎಲ್ಲೋ ಒಂದು ಕಡೆ ಅವರು ಟಿಪ್ಪು ಸುಲ್ತಾನ್ ಅನ್ನು ಹೊಡುವ ಭರದಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ, ಅದರಲ್ಲೂ ಕೂಡ ಏನು ಇಡೀ ಭಾರತದಲ್ಲಿ ಸಾಕಷ್ಟು ಸೇವೆಗಳ ಮೂಲಕ ಇತಿಹಾಸ ಮನೆತನ ಅಂತ ಹೇಳಿರುವಂತಹ ಮೈಸೂರು ಅರಸರ ಸಾಧನೆ ಅಂದ್ರೆ ಅವರು ಕೊಟ್ಟಂತ ಕೊಡುಗೆಗಳನ್ನ ಹೊಗಳಕ್ಕಾಗ್ದೇನೆ ಟಿಪ್ಪುವನ್ನ ಹೋಗ್ಲಿಕ್ಕಂತ ಒಂದು ಕೆಲಸ ಮಾಡಿರುವಂತದ್ದು. ಇದು ಒಂದು ರೀತಿ ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ನಾಲ್ವಡಿ ಕೃಷ್ಣರಾಜ ಅವರ ಪುಣ್ಯ ಸ್ಮರಣೆ ಇದೆ. ಈ ಸಂದರ್ಭದಲ್ಲಿ ಅವರು ಅವರನ್ನ ತೆಗಳುವಂತ ಕೆಲಸವನ್ನ ಮಾಡಿದಾರ ಅನ್ನೋ ಇದು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕೆಂದ್ರೆ ಏನು ಕನ್ನಂಬಾಡಿ ಕಟ್ಟದ್ದು ಮೊದಲು ಅಡಿಗಲ್ಲು ಹಾಕುದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಇವರು ಹೇಳ್ತಾರೆ. ಅದರಲ್ಲದೆ ಜೊತೆಗೆ ಅದು ಒಂದು ಟಿಪ್ಪು ಸುಲ್ತಾನ್ ರವರು ಅಡಿಗಲ್ಲು ಹಾಕಿದ್ದಕ್ಕೆ ಕನ್ನಂಬಾಡಿ ಕಟ್ಟೆ ಈಗಲೂ ಕೂಡ ಇದ್ರ ಮೇಲೆ ಶಿಲಾನ್ಯಾಸ ಇದೆ. ಹಾಗಾಗಿ ಇದು ಕನ್ನಂಬಾಡಿ ಅಡಿಗಲ್ಲು ಹಾಕಿದ್ದು ಏನು ಟಿಪ್ಪು ಸುಲ್ತಾನ್, ಇದು ಎಲ್ಲವೂ ಕೂಡ ಸತ್ಯ. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಮತ್ತೆ ಅವರ ಕೊಡುಗೆಗಳನ್ನ ಇವರು ಇದಾಗಿ ಮಾಡ್ಕೊಂಡ್ರ, ಇದಕ್ಕೆ ಕಡೆಗಣಿಸುವ ಕೆಲಸವನ್ನ ಮಾಡಿದ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಈ ಒಂದು ಮಾತು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಮೈಸೂರು ಮತ್ತೆ ಮಂಡ್ಯ ಈ ಭಾಗದ ಸಾಮ್ರಾಜ್ಯಕ್ಕೆ ಸಾಕಷ್ಟು ಮೈಸೂರು ಅರಸರ ಕೊಡುಗೆ ಸಾಕಷ್ಟು ಇವೆ. ಜೊತೆಗೆ ಕನ್ನಂಬಾಡಿ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಆ ಕನ್ನಂಬಾಡಿ ಕಟ್ಟಲಿಕ್ಕೆ ಬೇಕಾದಂತ ಅಣೆಕಟ್ಟು ಕೊರತೆ ಸಂದರ್ಭದಲ್ಲಿ ಮೈಸೂರು ಅರಸರು ತಮ್ಮ ಹೆಂಡತಿಯ ಚಿನ್ನವನ್ನ ಮಾರಿ ಅಣೆಕಟ್ಟನ್ನ ಕಟ್ಟಿದ್ರು. ಆದ್ರೆ ಅದನ್ನ ಒಂದು ನೆನಪಿಸ್ಕೊಳ್ದೇನೆ ಈಗ ಆ ಒಂದು ಇದನ್ನ ಕೂಡ ಟಿಪ್ಪು ಸುಲ್ತಾನ್ ರವರು ಮೊದಲು ಅಡಿಗಲ್ಲು ಹಾಕುವುದು ಅಂತ ಹೇಳುವ ಮೂಲಕ ಕನ್ನಂಬಾಡಿ ಕಟ್ಟೆಯನ್ನು ಟಿಪ್ಪುನೇ ನಿರ್ಮಾಣ ಮಾಡೋದಕ್ಕೆ ಕಾರಣ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಕೂಡ ಇದು ಎಲ್ಲೋ ಒಂದು ಕಡೆ ಈಗ ಸಾಕಷ್ಟು ವಿವಾದಕ್ಕೆ ಈಗ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ರಾಮ್. ಈಗ ಒಂದು ಟಿಪ್ಪು ಸುಲ್ತಾನ್ ವಿಚಾರ ಬಂತು ಅಂತ ಅಂದರೆ ಅಲ್ಲಿ BJPಯವರು ಎಂಟ್ರಿ ಕೊಡ್ತಾರೆ. ಟಿಪ್ಪು ಸುಲ್ತಾನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ.
ಈ ಮುಖೇನ ಒಂದು ಸಮುದಾಯದ ವೋಟ್ ಬ್ಯಾಂಕನ್ನು ಸೆಳೆಯೋಕ್ಕೆ ಪ್ರಯತ್ನವನ್ನು ಪಡ್ತಾರೆ ಪದೇ ಪದೇ ಕಾಂಗ್ರೆಸ್ನವರು ಅನ್ನೋ ಆರೋಪ. ಇಲ್ಲೂ ಕೂಡ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ಮೈಸೂರು ಒಡೆಯರ್ ಅವರನ್ನು ಸೈಡ್ಲೈನ್ ಮಾಡುವಂಥ ಪ್ರಯತ್ನ ಆಯಿತಾ ಕಾಂಗ್ರೆಸ್ ಕಡೆಯಿಂದ? ಯಾಕೆ ಅಂತ ಹೇಳಿದರೆ ಈ ನಿಟ್ಟಿನಲ್ಲಿ ಈಗ ಪರ ವಿರೋಧದ ಚರ್ಚೆ ಆರಂಭ ಆಗುತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ. ಎಸ್ ನಿಜಕ್ಕೂ ಕೂಡ ಇದು ಈ ಮಾತು ಸತ್ಯ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾ ಮತವಾಗುವಂತ ಮತ್ತು ದಲಿತ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪದೇ ಪದೇ ಈ ರೀತಿಯಾಗಿ ಒಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಮಾತು ಕೂಡ ಇವತ್ತು ಇದಕ್ಕೆ ಸಾಕ್ಷಿಯಾಗಿರುವಂತದ್ದು. ಯಾಕೆಂದ್ರೆ ಏನು ಮೈಸೂರು ಭಾಗದಲ್ಲಿ ಸಾಕಷ್ಟು ಮೈಸೂರು ಸೇರಿದಂತೆ ಇಂದಿನ ಸಂದರ್ಭದಲ್ಲಿ ಮೈಸೂರು ಅರಸರ ಕೊಡುಗೆಗಳು ಸಾಕಷ್ಟು ಇವೆ. ಹಾಗಾಗಿ ಕೂಡ ಇಂದಿಗೂ ಕೂಡ ಮೈಸೂರು ಅರಸರನ್ನ ಈ ಭಾಗದ ಜನರು ಕೂಡ ನೆನೆಸ್ಕೋತಾರೆ. ಅದರ ಜೊತೆಗೆ ಮೈಸೂರು ಅರಸರ ಕೊಡುಗೆಗಳಿಗೂ ಕೂಡ ಇನ್ನೂ ಕೊನೆಗೆ ಕೂಡ ಸಾಕ್ಷಿಯಾಗಿ ಕಾಣ್ ಬರ್ತವೆ. ಅಂತ ಸಂದರ್ಭದಲ್ಲಿ ಈಗ ಇವರು ಏನು ಕಾಂಗ್ರೆಸ್ನ ಶಾಸಕರಾಗಿ ಸಚಿವರಾಗಿರುವಂತಹ ಮಹದೇವಪ್ಪನವರು ಈ ರೀತಿಯಾಗಿ ಟಿಪ್ಪುವನ್ನ ಹೊಗಳುವ ಬರದಲ್ಲಿ, ಅಂದ್ರೆ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ಎಲ್ಲೋ ಒಂದು ಕಡೆ ಟಿಪ್ಪುವನ್ನ ಓಲೈಸಿಕೊಂಡು ಆ ಮೂಲಕ ಮತ ಬ್ಯಾಂಕನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗ ಇವರು ಆಡುವಂತಹ ಮಾತಿಗೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಏನು KRS ಕಟ್ತಾ ಇದ್ರು ಕೂಡ ಅದಕ್ಕೆ ಅಡಿಗಲ್ಲ ಹಾಕುದು ಟಿಪ್ಪು ಸುಲ್ತಾನ್ ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಕೂಡ ಏನು ಮೈಸೂರು ಅರಸರ ಏನು KRS ಡ್ಯಾಮ್ ಇತ್ತು ಅದನ್ನ ಕಟ್ಲಿಕ್ಕೂ ಕೂಡ ಅವರ ಒಂದು ಸಾಕ್ಷಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೈಸೂರು ಅರಸರು ಯಾವುದೇ ರೀತಿ ಕೂಡ ಏನು ಕೆಲಸನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇವರು ಮಾತಿನ ಹೇಳಿಕೆಯನ್ನು ಕೂಡ ಕೇಳಿಬರ್ತಿರೋದು. ಹಾಗಾಗಿ ಕೂಡ ಈ ಒಂದು ಮಾತು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಈ ಒಂದು ವಿಚಾರಕ್ಕೆ ಕೂಡ ಈಗ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರಲೂಬಹುದು. ಯಾಕೆಂದ್ರೆ ಸಾಕಷ್ಟು ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಬಂದ ಸಂದರ್ಭದಲ್ಲಿ ಬಿಜೆಪಿಯವರು ಈ ಮಾತನ್ನ ವಿರೋಧಿಸಲೇ ಬರ್ತಾ ಇದ್ದಾರೆ. ಯಾಕೆಂದ್ರೆ ಟಿಪ್ಪುವನ್ನ ವಿರೋಧಿಸುವ ಸಂದರ್ಭದಲ್ಲಿ ಬಿಜೆಪಿಯವರು ಎತ್ತದ ಕೈ, ಟಿಪ್ಪು ಒಬ್ಬ ದೇಶದ್ರೋಹಿ, ಯಾರಿಗೂ ಕೂಡ ಆತ ಯಾವುದೇ ರೀತಿಯಲ್ಲೂ ಕೂಡ ಆತ ರಾಷ್ಟ್ರಭಕ್ತ ಅಲ್ಲ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿಯವರು ಪದೇ ಪದೇ ಹೇಳ್ತಾ ಬರ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಈಗ ಹೇಳಿರುವಂತಹ ಸಚಿವರಾಗಿರುವಂತಹ ಮಹದೇವಪ್ಪರು ಹೇಳಿರುವಂತಹ ಈ ಒಂದು ಹೇಳಿಕೆ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಬಹುದು ಅಂತ ಹೇಳಲಾಗ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.